ಪತ್ರಿಕಾ ಮಾಧ್ಯಮ ಮಿತ್ರರೇ. ಸೊ ನೀವೆಲ್ಲ ಇಲ್ಲ ಅಂದ್ರೆ ನಾವು ಇರ್ತಿರ್ಲಿಲ್ಲ. ಸೊ ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಕಾರಣ ಗುರುಗಳು. ಸೊ ಇವತ್ತು ಅರ್ಥಪೂರ್ಣವಾಗಿ ನಾವು ಚಾಲನೆಯನ್ನ ನೀಡಿದ್ದೀವಿ. ಗಿಡಕ್ಕೆ ನೀರು ಹಾಕಿದ್ರೆ ಆ ಗಿಡ ಬೆಳೆಯುತ್ತೆ. ಅದೇ ರೀತಿ ಮಕ್ಕಳಿಗೆ ನೀವು ಜ್ಞಾನ ನೀವು ಅವ್ರಿಗೆ ಹಾಕಿದ್ರೆ ನಮ್ಮ ಮಕ್ಕಳು ಸಹ ಮುಂದಿನ ಉತ್ತಮ ಪ್ರಜೆಗಳಾಗ್ತಾರೆ ನಮ್ಮ ದೇಶಕ್ಕೆ ಅಂತ ಅರ್ಥಪೂರ್ಣವಾದ ಒಂದು ನಾವು ಇನಾಗ್ರೇಷನ್ ಅನ್ನ ಮಾಡಿದ್ದೀವಿ. ಈ ದಿನ ನಾವು ನಮ್ಮ ಕಂಪ್ಯೂಟರ್ಸ್ ಸಹಯೋಗದೊಂದಿಗೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ನಮ್ಮ ಜಿಲ್ಲೆ 15ನೇ ಸ್ಥಾನದಿಂದ 10ನೇ ಸ್ಥಾನಕ್ಕೆ ಬರುವಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪ್ರತಿಯೊಬ್ಬ ಟೀಚರ್ಸ್, ಶಿಕ್ಷಕರಾಗಿರ್ಬೋದು, ಮತ್ತು ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮ CRPC ಇರ್ಬೋದು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ಹೆಡ್ ಮಾಸ್ಟರ್ಸ್ ಆಗಿರ್ಬೋದು, DOs, ಸೊ ಪ್ರತಿಯೊಬ್ಬರು ಕೂಡ ಇಟ್ಕೊಂಡು ನಮ್ಮ ಲೈಕ್ ಟು ಕಂಗ್ರಾಚುಲೇಟ್ ಆಲ್ ಆಫ್ ಯು. ಅಭಿನಂದನೆಗಳು. ಸಾಮಾನ್ಯ ವಿಷಯ ಅಲ್ಲ. 15ರಿಂದ 10ನೇ ಸ್ಥಾನಕ್ಕೆ ಬರೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ನಮಗೂ ಗೊತ್ತಿದೆ ಮಕ್ಕಳನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ಅಂತ ಒಂದು ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡಿ ನೀವು 10ನೇ ಸ್ಥಾನಕ್ಕೆ ತಗೊಂಡಿದ್ದೀವಿ. ಸೊ ಈಗ ನೆಕ್ಸ್ಟ್ ಚಾಲೆಂಜ್ ಇರೋದು ಸಿಂಗಲ್ ಡಿಜಿಟ್ ಬರಬೇಕು. ಇನ್ನು ಮುಂದೆ ನಿಮಗೆ ಚಾಲೆಂಜ್ ಜಾಸ್ತಿ ಇದೆ. ಸೊ ಹಾಗಾಗಿ ನನ್ನ ಮನವಿ ಜಿಲ್ಲಾಧಿಕಾರಿಯಾಗಿ ನಿಮ್ಮಲ್ಲಿ ಮನವಿ ಏನು ಅಂದರೆ ನೀವು ಈಗಿಂದಲೇ ಆಕ್ಷನ್ ಪ್ಲಾನ್ ಮಾಡಿಕೊಡಿ. ಕಡ್ಡಾಯವಾಗಿ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಆ ರೀತಿಯಿಂದ ನೀವು ತಯಾರಿ ಮಾಡ್ಕೊಂಡು ಬಂದರೆ ಮುಂಬರುವ ದಿನಗಳಲ್ಲಿ ನಮ್ಮದು 5ನೇ ಸ್ಥಾನಕ್ಕೆ ಬರೋದಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಿ 5ನೇ ಸ್ಥಾನ 8ನೇ ಸ್ಥಾನ ಹೋಗ್ಬೇಕು. ಒಂದೇ ಸಲ ಫಸ್ಟ್ ಬರಬೇಕು ಅಂತ ಆಸೆ ಪಡೋದಿಲ್ಲ, ದುರಾಸೆ ಇಲ್ಲ. ಹಂತವಾಗಿ ಮೇಲೆ ಬರೋಣ. ಸೊ ನೀವು 10ರಿಂದ 5ನೇ ಸ್ಥಾನದೊಳಗೆ ನೀವು